ಕಾಂಗ್ರೆಸ್ನಲ್ಲಿ ಇನ್ನೂ ಬಂಡಾಯ ಶಮನವಾಗಿಲ್ಲ. ಪಕ್ಷದಲ್ಲಿನ ಅಸಮಾಧಾನವನ್ನು ಬಹಿರಂಗಗೊಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಗೊಂದಲ ಇರೋದು ಸರ್ಕಾರದಲ್ಲ, ಪಕ್ಷದಲ್ಲಿ. ಬಂಡಾಯ ಶಮನಗೊಳಿಸಲು ಮುಖಂಡರು ನಾವು ಪ್ರಯತ್ನಿಸ್ತಾ ಇದ್ದೇವೆ. ರೆಸಾರ್ಟ್ ರಾಜಕಾರಣಕ್ಕೆ ಬಿಜೆಪಿಯಿಂದ ನಿರಂತರ ಪ್ರಯತ್ನ ನಡೀತಾ ಇದೆ. ನಾವು ಅಲರ್ಟ್ ಆಗ್ತಾ ಇದ್ದೇವೆ. ಸಚಿವ ಸತೀಶ್ ಜಾರಕಿಹೊಳಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಮತ್ತಷ್ಟು ಗೊಂದಲವನ್ನು ಉಂಟು ಮಾಡ್ತಾ ಇದೆಯಾ, ಅಥವಾ ಇವ್ರು ಹೇಳೋ ಯಾವ ಮಾತನ್ನು ನಂಬಬೇಕು ನಂಬಾರ್ದು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಗೊಂದಲ ಇರೋದು ಸರ್ಕಾರದಲ್ಲ, ಪಕ್ಷದಲ್ಲಿ. ಆದರೆ ಪಕ್ಷದಲ್ಲಿ ಗೊಂದಲ ಇರೋ ಕಾರಣ ಸರ್ಕಾರಕ್ಕೂ ಕೂಡ ಅದು ಅಂಟಿಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಪಕ್ಷಗಳು ಸೇರೇ ಸರ್ಕಾರವನ್ನು ನಡೆಸ್ತಾ ಇರೋದು, ದೋಸ್ತಿ ಸರ್ಕಾರವನ್ನು ನಡೆಸ್ತಾ ಇರೋದು JDS ಮತ್ತು ಕಾಂಗ್ರೆಸ್ ಅನ್ನುವ ಪಕ್ಷ. ಹೀಗಾಗಿ ಪಕ್ಷದಲ್ಲಿನ ಆಂತರಿಕ ಬೇಗುದಿ, ನಿಮ್ಮ ಗೊಂದಲ ಸರ್ಕಾರಕ್ಕೂ ಕೂಡ ಅಂಟುತ್ತೆ. ಸತೀಶ್ ಜಾರಕಿಹೊಳಿ ಅವರೇ, ಗೊಂದಲ ಇರೋದು ಸರ್ಕಾರದಲ್ಲ, ಪಕ್ಷದಲ್ಲಿದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ನಾವು ಅಲರ್ಟ್ ಆಗ್ತಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವೀಂದ್ರ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಗೊಂದಲ ಇರೋದು ಸರ್ಕಾರದಲ್ಲ, ಪಕ್ಷದಲ್ಲಿ ಅಂತೇಳಿ. ಏನು ಗೊಂದಲ ಇದೆಯಂತೆ, ಯಾವ ರೀತಿ ಶಮನ ಮಾಡ್ಕೊಳ್ತಾರಂತೆ? ಯಾಕಂತ ಹೇಳಿದ್ರೆ ಬೇರೆ ನಾಯಕರು, ಅವರದೇ ಪಕ್ಷದ ಶಾಸಕರು, ವರಿಷ್ಠರು ಹೇಳ್ತಾರೆ ಏನು ಗೊಂದಲ ಇಲ್ಲ, ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಏನು ಗೊಂದಲ ಇದೆ ಅಂತೆ? ರಾಘವ್ ಸೌರೆ, ಏನಂತಂದ್ರೆ ಇವತ್ತು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ವಹಿಸಿದ್ದರು. ಆ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಪಕ್ಷದಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಇರುವುದಲ್ಲ ಪಕ್ಷದಲ್ಲಿಯೇ ಅಸಮಾಧಾನ ಇದೆ. ಅವು ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಆಗಿದ್ದು, ಹೀಗಾಗಿ ಅದು ಎಲ್ಲವನ್ನು ಶೀಘ್ರದಲ್ಲೇ ಬಗೆಹರಿಸ್ತೇನೆ ತಂದು ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸುದ್ದಿಗಾರರೊಂದಿಗೆ ಹೇಳಿದರು. ಹಾಗಾಗಿ ಇವತ್ತು ಎಲ್ಲ ಕೆಲವರು ಶಾಸಕರು ಇನ್ನೂ ಸಿಗ್ತಾ ಇದ್ದಾರೆ, ಇನ್ನು ಕೆಲವರು ಶಾಸಕರು ಲೈನ್ ನಲ್ಲಿ ಸಿಕ್ಕಿಲ್ಲ. ಯಾರು ಸಿಗ್ತಾ ಇದ್ದಾರೆ ಅವ್ರದ್ದು ಅಸಮಾಧಾನವನ್ನು ನಾವು ಶಮನಗೊಳಿಸ್ತಾ ಇದ್ದೀವಿ ಅಂತಾನೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಇವತ್ತು ಹೇಳಿದ್ರು ಅಂತ ಹೇಳ್ಬೋದು. ಓಕೆ ರವೀಂದ್ರ, ಈಗ ಇಲ್ಲಿ ಗೊಂದಲ ಇರೋದು ಇಡೀ ಬಯಲಾಗಿದೆ. ಇನ್ನೂ ಅವ್ರು ಗೊಂದಲ ಇಲ್ಲ ಅಂತ ಏನಾದ್ರು ತಾಪೆ ಹಚ್ಚೋ ಕೆಲಸ ನೋಡಿದ್ರೆ ಅದು ನಡೆಯಲ್ಲ. ಆದರೆ ಆ ಗೊಂದಲದ ಪ್ರಮಾಣ ಸರ್ಕಾರವನ್ನು ಬೀಳಿಸುವ ಮಟ್ಟಿಗೆ ಇದೆ ಅನ್ನುವ ಮಾತನ್ನೇನಾದ್ರೂ ಆಡಿದಾರ, ಅಥವಾ ಈಗ ಸುಮ್ಮನೆ ಒಂದೇನೋ ತೇಲ್ಬಿಟ್ಟಿದಾರ? ಇದು ಸರ್ಕಾರ ಸುಮ್ಮನೆ ಸದ್ಯದ ಮಟ್ಟಿಗೆ ಸುಮ್ಮನೆ ಈ ಗೊಂದಲವನ್ನು ನಿವಾರಿಸುವ ಸಲುವಾಗಿ ಈ ಮಾತನ್ನು ಹೇಳಿದ್ದಾರೆ. ಆದರೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಹಾಗೂ ಇನ್ನುಳಿದ ಶಾಸಕರು, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರುವ ಶಾಸಕರು ಸದ್ಯದ ಮಟ್ಟಿಗೆ ಈಗ 4 ದಿನದಿಂದ ಕ್ಷೇತ್ರದಿಂದ ಕಾಲು ಕಿತ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ರವೀಂದ್ರ.